ಸರ್ ದೆರ್ ಇಸ್ ಒಂದು ಕಾಮನ್ ಸೇ ಅಂತ ಹೇಳ್ತಾರೆ, ಈಗ ಯಾವುದೋ ಒಂದು ತುಂಬ ಪ್ರತಿಷ್ಠಿತವಾಗಿರುವಂಥ ಒಂದು ಸ್ಟೇಷನ್ ಅಂತಂದರೆ ಇಂಥದಕ್ಕೆ ಒಬ್ಬರು ಇನ್ಸ್ಪೆಕ್ಟರ್ ಆಗಬೇಕು, ಈ ಥರ ಆಗಬೇಕು ಅಂದರೆ ತುಂಬ ಬ್ರೈಬ್ ಮಾಡಬೇಕಾಗತ್ತೆ. ಈಗ ಹೇಳ್ದಂಗೆ ಇದೆಷ್ಟು ದುಡ್ಡು ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅಂತ. ಡಸ್ ಇಟ್ ರಿಯಲಿ ಹ್ಯಾಪನ್? ಅಯ್ಯೋ ಹಾಗೆ ಆಗತ್ತೆ. ಇದಕ್ಕೆ ಪೊಲೀಸ್ ಸ್ಟೇಷನ್ಗಾಗತ್ತೆ, ಸಬ್ ಡಿವಿಷನ್ಗಾಗತ್ತೆ, ಕೆಲವು ಸರ್ತಿ ಐ ಆಮ್ ಟೋಲ್ಡ್ ಐ ರಿಯಲಿ ಡೋಂಟ್ ನೋ. ಆದರೆ ಇಫ್ ಇಟ್ ಇಸ್ ಟ್ರೂ ಇಟ್ಸ್ ವೆರಿ ಸ್ಯಾಡ್. ಕೆಲವು ಜಿಲ್ಲೆಗಳಿಗೆ, ಕೆಲವು ಡಿವಿಷನ್ಗಳಿಗೂ ದುಡ್ಡು ಕೊಟ್ಟು ಹೋಗ್ತಾರೆ ಅಂತೆ ಅಧಿಕಾರಿಗಳು ಅಂತ. ಅವಾಗ ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂತ ದೃಷ್ಟಿಯಿಂದ ಇದು ಮಾಡಿದ್ರು, ಏನಂತೀರಿ ನೀವು, ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ. ಇಟ್ಸ್ ಓನ್ಲಿ ಬ್ಲಡಿ ಫಾರ್ಸ್. ಆ್ಯಕ್ಚುಯಲ್ ಟ್ರಾನ್ಸ್ಫರ್ಸ್ ವಿಲ್ ಬಿ ಡನ್ ಬೈ ಹೋಮ್ ಮಿನಿಸ್ಟರ್ ಇನ್ ಕನ್ಸಲ್ಟೇಷನ್ ವಿತ್ ಲೋಕಲ್ MLAs. ಲೋಕಲ್ MLAಗೆ ದುಡ್ಡು ಕೊಟ್ಟು ಬರಬೇಕು, ಲೋಕಲ್ MLA ಒಂದು ಮಿನಿಟ್ ಕೊಡಬೇಕು, ಮಂತ್ರಿಗೆ ಭೇಟಿ ಮಾಡಬೇಕು, ದುಡ್ಡು ಕೊಟ್ಟು ಹೋಗಿರ್ತಾರೆ ಅಲ್ಲಿಗೆ. ಎಷ್ಟೋ ಕಡೆ ನಾನು DG ಆಫೀಸಲ್ಲಿರುವಾಗ ನಾನು ನೋಡಿದ್ದೀನಿ, ಅಲ್ಲಿಗೆ ಒಬ್ಬ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹಾಕ್ತಾಯಿದ್ದಾರೆ ಅಂದರೆ ಅವ್ನ ಮೇಲ್ಗಡೆ, ಸರ್ ಇವ್ರಿಗೆ ಪೊಲೀಸ್ ಇಲ್ಲಪ್ಪ ಅವನ ಬೇಡ ಇನ್ನೊಬ್ಬ 1.5 ಕೋಟಿ ಕೊಡೋಕ್ಕಿದ್ದ ರೆಡಿ ಇದ್ದಾನೆ ಅಂತ. ಇವನು ಬರೀ 1 ಕೋಟಿ ಕೊಟ್ಟಿದ್ದಾನೆ, ಬೇಡ ಅವ್ನಿಗೆ ಹಾಕಬೇಡಿ, 1.5 ಕೋಟಿ ಕೊಡೋಕ್ಕೆ ಇನ್ನೊಬ್ಬ ಬಂದಿದ್ದಾನೆ, ಅವ್ನಿಗೆ ಹಾಕಿ ಅಂತ. ಸೊ ಆ್ಯಂಡ್ ದಟ್ ಟು ಫಾರ್ 1 year, 365 days, 1.5 crores. ಸೊ ನೀವು ಅದಕ್ಕೆ 365 ಅಂತ ಸೊ ಡೈಲಿ ಇಷ್ಟು ದುಡ್ಡು ಬಂದರೆ ಡೈಲಿ ಇಷ್ಟು ದುಡ್ಡು ಬಂದುಬಿಡಬೇಕು, ಪ್ಲಸ್ ಅದಕ್ಕಿಂತ ಜಾಸ್ತಿ ಬರಬೇಕು, ಯಾಕಂದರೆ ನೆಕ್ಸ್ಟ್ ಸ್ಟೇಷನ್ಗೆ ಹೋಗಬೇಕಲ್ಲ. ಸೊ ಅವನೇನು ಮಾಡ್ತಾನೆ, ಹೋದವನು ಅವನು ಓದ್ ಕೂಡಲೇ, ನೋಡಪ್ಪ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಇಷ್ಟು ಕಲೆಕ್ಷನ್ ನನ್ನ ಅದು ಏನು ಮಾಡ್ತೇನೆ ನಂಗೆ ಗೊತ್ತಿಲ್ಲ, ನಂದು ಇಷ್ಟು ದುಡ್ಡು ನಾನು ತಂದು ಕೊಟ್ಬಿಡ್ಬೇಕು, ಇಲ್ಲೇ ನಾನು ನಿನ್ನ ಮೇಲೆ ರಿಪೋರ್ಟ್ ಹಾಕ್ತೀನಿ, ನೀನು ಬೆನ್ನು ಹತ್ತೀನಿ, ನಿಂಗೆ ತೊಂದರೆ ಕೊಡ್ತೀನಿ ಅಂತ. ಮತ್ತು ಕಾನ್ಸ್ಟೇಬಲ್ಗಳು, ನನ್ನ ಕಾನ್ಸ್ಟೇಬಲ್ಗಳು 60 ಕಾನ್ಸ್ಟೇಬಲ್ಸ್ ಇರ್ತಾರೆ ಒಂದು ಪೊಲೀಸ್ ಸ್ಟೇಷನ್, ಎಲ್ಲರಿಗೂ ರೇಟ್ ತಂದುಕೊಂಡು, ಅವ್ನು ಕಾನ್ಸ್ಟೇಬಲ್ ಅವ್ನು ಟ್ರಾನ್ಸ್ಫರ್ಗೂ ಅವ್ನು ದುಡ್ಡು ಮಾಡ್ಕೋಬೇಕಲ್ಲ, ಮತ್ತು ಅವ್ನು ಮುಂದಿನ ಟ್ರಾನ್ಸ್ಫರ್ಗೆ ಅವನದ್ದು ಮಾಡ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಕೂತ್ರೆ ನಿಂತರೆ ದುಡ್ಡು. ಅದಕ್ಕೆ ಸುಮಾರು ಸರ್ತಿ ನಾನು ಇವರೆಲ್ಲ ಹೇಳಿ ಬಟ್ ಕೇಳಿಸ್ಕೊಳ್ಳಲ್ಲ. ನೀವು ದುಡ್ಡು ಹೊಡಿಬೇಕಾ, PWD, BBMP ಇತ್ಯಾದಿ ಥರ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಬಂದು ದುಡ್ಡು ಕಿತ್ಕೊಳ್ಳೋಕೆ ಬರಬೇಡಿ. ನಾಡಿನ ಜನತೆಗೆ ರಕ್ತ ಮಾಂಸ ಮೂಳೆನೂ ಕಚ್ಚಿಬಿಡ್ತಾರೆ ನಮ್ಮವರು ಅಂತ. ಅದೇ ಆಗ್ತಾಯಿದ್ದಲ್ಲ ಈಗ, ಈಗ ನ್ಯಾಯ ಕೊಡೋಕ್ಕೆ ಯಾವಾಗಲೂ ನೋಡಿದ್ರು VIP ಬಂದೋಬಸ್ತ್ ಅಂತೆ, ಅವನಿಗೆ ಇದು ಫಾಲ್ತು ಥರ್ಡ್ ರೇಟೆಡ್ ಫೆಲೋಸ್ಗೆಲ್ಲ ಬಂದೋಬಸ್ತ್ ಕೊಟ್ಕೊಂಡು ಮಾಡ್ಕೊಂಡು, ನಾಳೆ ಸಾಮಾನ್ಯ ಜನರಿಗೆ ರಕ್ಷಣೆ ಇದೆಯಾ? ಅದಕ್ಕೆ ಯಾರು ಹೋಗಬೇಕು, ಸರ್ ಒಂದು ಮಾತು ಹೇಳಿ ಸರ್, ನಮ್ಮೊಂದು ಕೇಸ್ ರಿಜಿಸ್ಟರ್ ಮಾಡಿಸ್ಕೊಡಿದ್ದೆ, ಹೋಗಪ್ಪ ಕೇಸ್ ರಿಜಿಸ್ಟರ್ ಇಲ್ಲ ಸರ್ ಅಂಥದ್ರಲ್ಲಿ ಕೂಡ ಕೆಲವು ಪಾಪ ಒಳ್ಳೆಯವರು ಇದ್ದಾರೆ, ಬಟ್ ಬೇರೆಯವ್ರು ಬಿಡಬೇಕಲ್ಲ. ಸರ್ ಯು ಮೀನ್ ಟು ಸೇ ಅಂದರೆ ಈಗ ಅವ್ರು ದುಡ್ಡು ಕೊಟ್ಟಿರೋದ್ರಿಂದ ಸಿಸ್ಟಮ್ ನಾನು ಅರ್ಥ ಮಾಡ್ಕೊತಿರೋದು, ಈಗ ಇವರು ಒಂದು 365 ಡೇಸ್ಗೆ 1.5 ಕೋಟಿ ಕೊಟ್ಟಿರೋದ್ರಿಂದ, ಸೊ ಹಿ ಹ್ಯಾಸ್ ಟು ಮೇಕ್ ರಿಕವರ್. ಮತ್ತು ಅವನೇ ನೋಟ್ ಪ್ರಿಂಟ್ ಮಾಡ್ತಾನೆ, ದುಡ್ಡು ರಿಕವರ್ ಮಾಡಬೇಕಲ್ಲ, ಮತ್ತು ಅದು ರಿಕವರ್ ಮಾಡಬೇಕು, ಪ್ಲಸ್ ಇನ್ನೊಂದು ಕಡೆ ಹೋಗ್ಬೇಕು ಅಂದರೆ ಮತ್ತೆ ಒಂದು ಕಡೆ ಹೋಗುವಾಗ ಅಯ್ಯೋ ಅಂದರೆ ಡಬಲ್ 1.5 ಪ್ಲಸ್ ಇನ್ನೊಂದು 3 ಕೋಟಿ ಇರಬೇಕು, ಅವ್ನು ಇಟ್ಕೊಂಡಿರ್ಬೇಕು ಅವನು. ಸೊ ನ್ಯಾಚುರಲಿ ದಟ್ ಇಸ್ ಅ ಸ್ಟ್ರೆಸ್ ಲೆವೆಲ್ಸ್ ಆರ್ ವೆರಿ ಹೈ. ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಡೈವೋರ್ಸ್ ಆಗುತ್ತೆ. ಡೈವೋರ್ಸ್ ಆಗದಿದ್ರೆ ನಾವು ಮನೆ ಒಳಗೆ ಗಂಡ ಹೆಂಡತಿ ಸಾಮರಸ್ಯ ಇರೋಲ್ಲ, ಮಕ್ಕಳು ಪೋಲಿ ಬಿದ್ದುಬಿಡ್ತಾರೆ. ಸೊ ಮನೆಯಲ್ಲಿ ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳು ನಮಗೆ ಪೊಲೀಸ್ ಸ್ಟೇಷನ್ನೇ ಬೇಡ, ಆರಾಮಾಗೆ ನಾವು ಇಂಟೆಲಿಜೆನ್ಸ್, CID, ಇಂಟರ್ನಲ್ ಸೆಕ್ಯೂರಿಟಿ, ಸೈಬರ್ ಕ್ರೈಮ್ ಒಳಗೆ ಆರಾಮಾಗಿ ಇದ್ದುಬಿಡ್ತೀವಿ ಅಂತ. ಸೊ ಯು ಮೀನ್ ಪಾಪ ಬೆಳಗ್ಗೆಯಿಂದ ರಾತ್ರಿ ತನಕ ಅಲ್ಲಿ ಬೇರೆ ಬಿದ್ದಿರಬೇಕು, ಈ MLAಗಳು, ಮಂತ್ರಿಗಳು ಹಿಂದೆ ಬಿದ್ದಿರಬೇಕು ಅಲ್ಲಿಗೆ, ಅವ್ರು ಸೇವೆ ಮಾಡ್ಕೊಂಡು ಅದೇನಾದರೂ ಆದ ಕೂಡಲೇ ದೇ ಆರ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಆಲ್ಸೋ ಆರ್ ದೇರ್, ಬಿಕಾಸ್ ದ ಕಮಿಷನರ್ ವಿಲ್ ಬಿ ಅಂಡರ್ ಪ್ರೆಷರ್. ಕಮಿಷನರ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಮೇಲದೇ ರಾಜಕಾರಣಿಗಳು, ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಅದಕ್ಕೆ. ಆದರೆ DCP ಹತ್ರ ನಾಟ್ ಎ ಈಸಿ ಲೆವೆಲ್, ಇಟ್ಸ್ ವೆರಿ ಸ್ಟ್ರೆಸ್. ಸೊ IAS ಕಮಿಷನರ್ ಹ್ಯಾವ್ ಟು ಕೀಪ್ ಸ್ಟ್ರೆಸ್ ಲೆವೆಲ್ಸ್ ಡೌನ್. ಎಷ್ಟಾದರೂ ಅವ್ನು ತಪ್ಪು ಮಾಡಿದ್ರೂ ಅವನಿಗೆ ಪ್ರೀತಿಯಿಂದ ಅವನಿಗೆ ದಾರಿಗೆ ವಾಪಸ್ ತರಬೇಕು. ಅವನಿಗೆ ಸಾಧ್ಯವಾದಷ್ಟು ಮಾಡಿದ್ದೀನಿ, ಬಟ್ ಐ ಕೆನಾಟ್ ಸೇ ದಟ್ ನನಗೆ ಪೂರ್ತಿ ಮಾಡೋಕ್ಕಾಯ್ತು ಅಂತ. ನನಗೆ ಟ್ವಿಟರಲ್ಲಿ ನೀವು ಯಾಕೆ ಮಾಡಿಲ್ಲ, ನೀವು ಎಲ್ಲ ಮಾಡೋಕ್ಕಾಗಿದ್ರೆ ನಾನು ಸರ್ವಿಸ್ ಬಿಟ್ಟು ಆಚೆ ಬರ್ತಾ ಇದ್ದೆ. ಫೈನಲಿ ಏನಾಗುತ್ತೆ ಅಂದರೆ, ದ ಗೌರ್ಮೆಂಟ್ ಈಸ್ ದ ಸೋಲ್, ಪೊಲೀಸ್ ಈಸ್ ಓನ್ಲಿ ದ ಬಾಡಿ, ಇಟ್ಸ್ ಆಲ್. ಬಾಡಿ ಕೆನಾಟ್ ಪರ್ಫಾರ್ಮ್ ದ ವರ್ಕ್ ಆಫ್ ದ ಸೋಲ್, ಆ್ಯಂಡ್ ಸೋಲ್ ಕೆನಾಟ್ ಪರ್ಫಾರ್ಮ್ ದ ವರ್ಕ್ ಆಫ್ ದ ಬಾಡಿ. ಸೊ ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.